ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತು ಒಂದು 2 ಅಥವಾ 3 ಥರ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ನಾವು ಬೇಬಿ ಕುಚ್ಚನ್ನು ಮಾಡೋದಕ್ಕೂ ಮುಂಚೆ ನೋಡಿ, ಈ ಥರ ನೀಡಲ್ಗೆ, ಬೇಬಿ ಕುಚ್ಚು ನೀಡಲ್ಗೆ ಹೋಲ್ ಅಗಲ ಇರುತ್ತೆ. ಸೊ ಆ ರೀತಿ ನೀಡಲ್ನ ತಗೊಂಡು ಈ ರೀತಿಯಾಗಿ ನಾವು ದಾರಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈ ಥ್ರೆಡ್ನ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ನಾವು ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು. ಅದಾದಮೇಲೆ ನೋಡಿ, ನಾನಿಲ್ಲಿ ಈ ರೀತಿಯಾದಂಥ ಬೀಡ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹೋಲ್ ಅಗಲ ಇರುತ್ತೆ, ಗೋಲ್ಡ್ ಕಲರ್ ಬೀಡ್. ನೋಡಿ, ಫಸ್ಟು ಬೀಡನ್ನ ಥ್ರೆಡ್ ಒಳಗಡೆ ಈ ರೀತಿ ಪಾಸ್ ಮಾಡ್ಕೋಬೇಕು. ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಾಗ ಆದಷ್ಟು ಈ ಎಳೆಗಳನ್ನ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈಗ ಇದು 65 ಎಳೆ ಇದೆ. 65 ಎಳೆ ಅಂದರೆ ಅದು ಡಬಲ್ ಆದಾಗ ನಮಗೆ 130 ಆಗುತ್ತೆ. 130 ಅಂದರೆ 130 ಎಳೆ ಥ್ರೆಡ್ ಆಗುತ್ತೆ. ಸೊ ಈ ರೀತಿ ಚಿಕ್ಕ ಸೈಜ್ ಬೀಡ್ ತೊಗೊಂಡಾಗ ನೀವೇನು ಮಾಡಬೇಕು ಅಂತಂದರೆ ಒಂದು 50 ಎಳೆ ಥ್ರೆಡ್ನ ತೊಗೊಳ್ಳಿ ಸಾಕು. ಅದು 50 ಎಳೆ ಅಂದರೆ ಡಬಲ್ ಅಂದಾಗ 100 ಆಗುತ್ತೆ. ನೋಡಿ, ಈ ಥರ ಬಟ್ಟೆಗೆ ಥ್ರೆಡ್ನ ಪಾಸ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಬೀಡನ್ನ ಎಳ್ಕೊತ ಬರಬೇಕು. ಅದಾದಮೇಲೆ ಈ ರೀತಿ ಇಟ್ಕೊಂಡು ನಮಗೆ ಕೆಳಗಡೆ ಕುಚ್ಚು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೋಡಿಕೊಂಡು ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು. ಈಗ ಇದನ್ನು ನಾವು ಕುಚ್ಚನ್ನು ನಾಟ್ ಹಾಕೋಬೇಕು ಅಥವಾ ಗಂಟು ಹಾಕ್ಕೋಬೇಕಾಗುತ್ತೆ. ಫಸ್ಟು ಝರಿ ಥ್ರೆಡ್ನ ನೋಡಿ ಕುಚ್ಚು ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಥ್ರೆಡ್ನ ಎಳ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನು ಥ್ರೆಡ್ ಮಿಕ್ಕಿರುತ್ತೆ ಅಲ್ವಾ, ಅದನ್ನು ಈ ರೀತಿ ಬೆರಳು ಮೇಲ್ಗಡೆ ಹಾಕ್ಕೊಂಡು ಪಕ್ಕದಲ್ಲೇ ನೋಡಿ ನೀಡಲ್ನ ಈ ರೀತಿ ತೊಗೊಂಡು ಬರಬೇಕು. ಆಗ ನಮಗೆ ರೈಟ್ ಸೈಡ್ಗೆ ಒಂದು ರೌಂಡ್ ಶೇಪ್ ಫಾರ್ಮ್ ಆಗುತ್ತೆ. ಅದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಥರ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ನಾವು ಫುಲ್ ಒಂದು 3 ಟೈಮ್ಸ್ ಅಥವಾ ಒಂದು 4 ಟೈಮ್ಸ್ ನಾಟ್ ಹಾಕ್ಕೋಬೇಕಾಗುತ್ತೆ. ನೀವು ಆದಷ್ಟು ನಾಟನ್ನು ಈ ರೀತಿಯೇ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಕ್ಚುಲಿ ಈ ರೀತಿ ನಾವು ನಾಟ್ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ, ಹಾಗೇ ಇರುತ್ತೆ. ನೋಡಿ, 4 ಸರಿ ನಾಟ್ ಹಾಕ್ಕೊಂಡೆ ಅಲ್ವಾ. ಈಗ ಕುಚ್ಚನ್ನು ಸ್ವಲ್ಪ ಈ ರೀತಿ ಮೇಲೆ ತೆಗೆದುಬಿಟ್ಟು ಈ ನಾಟ್ ಒಳಗಡೆಯಿಂದ ನೀಡಲ್ನ ಆಚೆ ತೊಗೊಂಬರಬೇಕು. ನಾವು ಈ ರೀತಿ ಹಾಕ್ಕೊಂಡಾಗ ನಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕುಚ್ಚು ಪ್ರಿಪೇರ್ ಆಗುತ್ತೆ. ನೋಡಿ, ಈ ರೀತಿ ಕುಚ್ಚು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ. ಸ್ಯಾರಿಗೆ ಹಾಕಿದ್ರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲರೂ ಒಮ್ಮೆ ಈ ಒಂದು ಬೇಬಿ ಕುಚ್ಚನ್ನು ಟ್ರೈ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನೋಡಿ, ನಾನು ಈ ರೀತಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ನೋಡಿ, ಸ್ಯಾರಿಗೆ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಬಂದು ನಮಗೆ ಎಷ್ಟು ಉದ್ದ ಲೆಂತ್ ಬೇಕೋ ನೋಡ್ಕೋಬೇಕು. ನಾವು ಲೆಂತಿಯಾಗೇ ಥ್ರೆಡ್ಗಳನ್ನ ಬಿಟ್ಕೋಬೇಕು. ಈಗ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಬಂದು ಮೇಲಿಂದ ನಾವು ಈ ರೀತಿ ಝರಿ ಥ್ರೆಡ್ಡಿಂದ ಸುತ್ಕೋಬೇಕು.
ಇದೇ ಥರ ನಾವು ಕೆಳಗಡೆ ಒಂದಷ್ಟು ದೂರ ಸುತ್ಕೊಂಡ್ಬರ್ಬೇಕಾಗತ್ತೆ. ಒಂದಾದಮೇಲೆ ಒಂದರಂಗೆ ಸುತ್ತಕೊಂಡು ಮಧ್ಯ ಇಲ್ಲೊಂದು ಕಡೆ ನಾವು ಇದನ್ನು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮತ್ತು ಅದೇ ಥರನೇ ಸುತ್ಕೊತ ಬರಬೇಕು. ನೋಡಿಕೊಂಡು ಒಂದ್ರ ಕೆಳಗಡೆ ಒಂದು ಥ್ರೆಡ್ ಬರೋ ಥರ ನೋಡಿ ಈ ರೀತಿ ನೋಡಿಕೊಂಡು ಸುತ್ಕೋಬೇಕು. ಮೇಲೆ ಮೇಲೆ ಬರಬಾರ್ದು. ನೋಡಿ ಈ ಥರ ಎಷ್ಟು ಲೆಂತಿಯಾಗಿ ಬೇಕೋ ಅಷ್ಟು ಲೆಂತಿಯಾಗಿ ನಾವು ಈ ಥ್ರೆಡ್ನ ಈ ಒಂದು ಝರಿ ಥ್ರೆಡ್ನ ಸುತ್ಕೋಬೋದು. ನೋಡಿಕೊಂಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡು ಲೆಂತಿಯಾಗಿ ಇದನ್ನು ನೀಟಾಗಿ ಸುತ್ಕೊಳ್ಳಿ. ಈ ರೀತಿ ಸುತ್ತಿದ್ದಾದಮೇಲೆ ಇಲ್ಲಿ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಆ ನಾಟ್ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಡು ಬರೋಣ. ಆಚೆ ತಂದು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನೀವು ಇನ್ನೂ ಲೆಂತಿಯಾಗಿ ಬೇಕಾದರೂ ಕೂಡ ಈ ಕುಚ್ಚನ್ನು ಮಾಡ್ಕೋಬೋದು. ಸ್ನೇಹಿತರೆ, ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನಾನು 2 ಎಳೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಜಾಗದಲ್ಲಿ ಇದನ್ನು ಬಟ್ಟೆ ಮೇಲೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ. ಮೇಲೆ ತೊಗೊಂಬಂದು ನೋಡಿ ಇಷ್ಟಕ್ಕೆ ಇದು ಇಷ್ಟದ ಲೆಂತ್ ಬಿಟ್ಕೊಂಡು ನಮಗೆ ನೋಡ್ಕೋಬೇಕು ಬೀಡು ಮತ್ತು ಕುಚ್ಚಿಗೆ ಎಷ್ಟು ಲೆಂತ್ ಥ್ರೆಡ್ ಬೇಕಾಗ್ಬೋದು ಅಂತ ನೋಡಿಕೊಂಡು ಅಷ್ಟುದ್ದ ಥ್ರೆಡ್ನ ಬಿಟ್ಕೊಂಡು ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿ ಆದಮೇಲೆ ಕ್ರಿಸ್ಟಲ್ ಬೀಡನ್ನ ತಗೊಂಡು ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾಗ ನಮಗೆ ನೆಕ್ಸ್ಟ್ ಅದು ಬೀಡ್ ಎಲ್ಲಿವರೆಗೂ ಇಡ್ಸುತ್ತೆ ನೋಡಿಕೊಂಡು ಅದ್ರ ಪಕ್ಕನೇ ಈಗ ಇನ್ನೊಂದು ಸರಿ ಥ್ರೆಡ್ ಹಾಕೋಬೇಕು. ಈಗ ಇಲ್ಲೇ ಇನ್ನೊಂದು ಸರಿ ಇದೇ ಥರ ಹಾಕೋತೀನಿ. ನಾವು ಲೆಫ್ಟ್ ಸೈಡಲ್ಲಿ ಎಷ್ಟು ಉದ್ದ ಬಿಟ್ಕೊಂಡಿರ್ತೀವೋ ಅಷ್ಟೇ ಉದ್ದ ರೈಟ್ ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಫಸ್ಟು ಈ ರೀತಿ ಕಾಟನ್ ಥ್ರೆಡ್ನ ತೊಗೊಂಡು ಕಾಟನ್ ಥ್ರೆಡ್ ಒಳಗಡೆ ನೋಡಿ ಸಿಲ್ಕ್ ಥ್ರೆಡ್ನ ಹಾಕ್ಕೋಬೇಕು. ಇಲ್ಲಿ ನಾವು ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕ್ಕೊಂಡಿರ್ತೀವಿ. ಇವಾಗ ನೀಡಲ್ ಒಳಗಡೆ ಬೀಡ್ ಹಾಕ್ಕೊಂಡು ಈ ರೀತಿ ನಾನು ಯಾವ ರೀತಿ ತೊಗೊತಾ ಇದ್ದೀನಲ್ಲ ಥ್ರೆಡ್ಡು ಆ ರೀತಿ ಕಾಟನ್ ಥ್ರೆಡ್ ಒಳಗಡೆಯಿಂದ ಆಚೆ ತೊಗೋಬೇಕು. ಆವಾಗ ತುಂಬ ಈಸಿಯಾಗಿ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೋದು. ಅದೇ ಮೆಥಡಲ್ಲೇ ಈಗ ನೆಕ್ಸ್ಟ್ ಇದ್ರ ಪಕ್ಕ ಇರೋ ಅಂಥ ಥ್ರೆಡ್ಗೂ ಕೂಡ ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಬೀಡ್ ಹಾಕೋಬೇಕಾದ್ರೆ ನಾವು ನೋಡಿ ಈ ರೀತಿ ನೀಡಲ್ನ ಕೆಳಗಡೆಯಿಂದ ಮೇಲ್ಗಡೆ ತಗೋಬೇಕು. ಈ ಥರ ತಗೊಂಡಾಗ ಆ ಸಿಲ್ಕ್ ಥ್ರೆಡ್ ಏನಿದೆ ಬೀಡ್ ಒಳಗಡೆಯಿಂದ ನಮಗೆ ಆಚೆ ಬರುತ್ತೆ. ಥ್ರೆಡ್ ಆಚೆ ಬಂದಿದ್ದಾದಮೇಲೆ ನೋಡಿ ನಾವು ಬೀಡನ್ನ ಈ ಥರ ಟೈಟ್ ಮಾಡ್ಕೋಬೇಕು. ಇದು ನಮಗೆ ಈ ರೀತಿ ಅಗಲವಾಗಿ ಬರುತ್ತೆ. 2 ಒಳಗಡೆಯಿಂದ ಥ್ರೆಡ್ ತಂದಿರ್ತೀವಲ್ವ, ಸೊ ಹಾಗಾಗಿ ಬೀಡು ಅಗಲವಾಗಿ ಬರುತ್ತೆ. ಈಗ ಇದನ್ನು ಒಂದು ಗಂಟು ಹಾಕ್ಕೋಬೇಕು. ಕೆಳಗಡೆ ಏನು ಥ್ರೆಡ್ ಉಳಿದಿರುತ್ತೆ ಅಲ್ವಾ ಅದನ್ನು ಒಂದು ಗಂಟು ಹಾಕ್ಕೋಬೇಕು. ಆ ಗಂಟು ಯಾವ ರೀತಿ ಹಾಕ್ಕೋಬೇಕು ಅಂತಂದರೆ ನಮಗೆ ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಜಾಗ ಇರೋ ರೀತಿ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಹಾಕ್ಕೊಂಡು ನೋಡಿ ಎಷ್ಟು ನಾವು ಥ್ರೆಡ್ಗೆ ಅಲ್ಲಿ ಜಾಗ ಬಿಟ್ಕೋಬೇಕು ಅಂತಲೇ ಗೊತ್ತಾಗುತ್ತೆ. ಇವಾಗೇನಾದರೂ ನಾವು ಕುಚ್ಚು ಹಾಕ್ಕೊಂಡಾಗ ಸ್ವಲ್ಪ ಅಲ್ಲಿ ಜಾಸ್ತಿ ಗ್ಯಾಪ್ ಇದೆ, ಲೂಸ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನೀವು ನೆಕ್ಸ್ಟ್ ಏನು ಇನ್ನೊಂದು ಕುಚ್ಚು ಹಾಕ್ಕೋತೀರಲ್ವ ಆವಾಗ ಟೈಟಾಗಿ ಈ ನಾಟ್ ಹಾಕ್ಕೊಂಡು
ನಮಗೆ ಕುಚ್ಚಾಕೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ನಾವು ಬಿಟ್ಕೋಬೇಕಾಗತ್ತೆ. ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ತಂದು ಇಲ್ಲೂ ಕೂಡ ನಾಟ್ ಹಾಕೋಬೇಕಾಗತ್ತೆ. ಸ್ನೇಹಿತರೆ, ಈಗಾಗಲೇ ನಾನು ನಾಟ್ ಹಾಕೋದನ್ನು 2 ಕುಚ್ಚುಗಳನ್ನ ಹಾಕಬೇಕಾದ್ರೆ ತೋರಿಸಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ನಾಟ್ ಹಾಕೋದನ್ನು ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು 3 ಥರದ ಬೇಬಿ ಕುಚ್ಚುಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಈ 3 ಬೇಬಿ ಕುಚ್ಚುಗಳು ಕೂಡ ಸೀರೆಗೆ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಡಿಸೈನ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.